ಇದು ಅಂಬಿಗರ ಚೌಡಯ್ಯ ಅಂತಕ್ಕಂಥ ಒಬ್ಬ ವಚನಕಾರ ಬರೀತಾನೆ. ಏನು ಗುರು ಎಂಬೆನೆ, ಯಾರನ್ನಾದ್ರೂ ಗುರು ಅಂತ ಕರೆದ್ರೆ ನಾನು ಒಪ್ಪೋದಿಲ್ಲ ಮನಸ್ಸು. ಯಾಕೆಂದ್ರೆ ಗುರು ಎಂಬನೆ ಅವನು ಹಲವರ ಮಗ. ಗುರು ಅನ್ನೋನು ಹಲವರ ಮಗ. ಅವನು ಹಲವರು ಅಂದ್ರೆ ಯಾರು? ಬುಕ್ಸು ಎಲ್ಲ ಓದಿದ್ದಾನೆ, ಅವನಲ್ಲಿ ಪ್ಯೂರಿಟಿ ಬುಕ್ದಿಂದ ನನಗೆ ಹೇಳುತ್ತಿದ್ದಾನೆ. ಗುರು ಎಂಬನೆ ಹಲವರ ಮಗ, ಪುಸ್ತಕ ಓದಿ ಗುರು ಆದವನು, ಅವನಲ್ಲಿ ನಂಗೆ ನಂಬಿಕೆ ಇಲ್ಲ. ಲಿಂಗ ಎಂಬನೆ ಕಲ್ಲು ಕುಟಿಗನ ಮಗ. ಕಲ್ಲು ಕುಟ್ಟಿಗೆ ಅದನ್ನು ಕೆತ್ತಿದ್ದಕ್ಕೆ ಅದು ಲಿಂಗದ ರೂಪ ಆಯಿತು. ಅವನು ಸ್ವಂತ ಅದರಲ್ಲೂ ಶಕ್ತಿ ಇಲ್ಲ. ಪ್ರಸಾದ ಎಂಬೆನೆ ಒಕ್ಕಲಿಗರ ಮಗ. ರೈತ ಬೆಳೆದ್ರೆ ಅದು ಪ್ರಸಾದ ಆಗುತ್ತೆ, ಅವನು ಬೆಳೆದ ನೀನೇನು ಹಂಗೆ ಸೃಷ್ಟಿ ಮಾಡ್ತೀಯ ನೀನು? ಇಲ್ಲ. ಪ್ರಾಣೋದಕ ಎಂಬೆನೆ ದೇವೇಂದ್ರನ ಮಗ. ಮಳೆ ಸುರಿಸೋ ದೇವೇಂದ್ರ, ಎಲ್ಲ ಅವಂದೇ. ಈಸುವ ಹಿಡಿಯಲು ಇಲ್ಲ ಬಿಡಲು ಇಲ್ಲ, ತನ್ನೊಳಗೆ ನೋಡೆಂದ ಅಂಬಿಗರ ಚೌಡಯ್ಯ. ಇವ್ರು ಯಾರನ್ನೋ ನಂಬಬೇಡ, ನೀನು ನಿನ್ನೊಳಗೆ ನೋಡು, ಅದೇ ಭಕ್ತಿ. ಅವನಲ್ಲಿ ಒಂದಾಗೋದನ್ನು ನೋಡಿ ನೀನು ಅಂತ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ವಚನ ಎಷ್ಟು ತಿಳಿಸಿ ಹೇಳಿದ್ದಾರೆ. ಇಂಥವರಿಗೆ ನನ್ನೊಂದು ದೊಡ್ಡ ನಮಸ್ಕಾರ ಸರ್. ಇಂಥವರಿಗಾಗಿ ಒಂದು ಒಳ್ಳೆ ಕಮೆಂಟನ್ನು ಮಾಡಿರಿ, ಎಲ್ಲರಿಗೆ ಶೇರ್ ಮಾಡಿರಿ. ನಿಜಶರಣ ಅಂಬಿಗರ ವಚನ ಯಾವ ಥರ ಹೇಳಿದ್ದಾರೆ.